ಇದು ಗುರು ಫ್ಯಾನ್ಸ್ ಕ್ರೇಜ್ ಅಂದ್ರೆ. ಈ ತರ ಡೈ ಹಾರ್ಡ್ ಫ್ಯಾನ್ಸ್ ಯಾವ ಟೀಮ್ಗೂ ಇಲ್ಲ. ಈ ಸಲ ಕಪ್ ನಮ್ದೆ, ಮುಂದಿನ ಸಲನೂ ಕಪ್ ನಮ್ದೆ. ಆದ್ರೆ ಸೆಲೆಬ್ರೇಷನ್ ಹೆಸರಲ್ಲಿ ನೀವುಗಳು ಮಾಡಿದ್ದೇನು? ನಮ್ಮ RCB ಗೆ ಕರ್ನಾಟಕದಲ್ಲಿ ಮಾತ್ರ ಫ್ಯಾನ್ಸ್ ಇಲ್ಲ, ಬೇರೆ ಸ್ಟೇಟ್ ಅಲ್ಲೂ ಫ್ಯಾನ್ಸ್ ಇದಾರೆ ಅಂತ ತೋರಿಸ್ಕೊಟ್ರಿ, ಓಕೆ. ಆದ್ರೆ ಇದೇನು? RCB ಫೈನಲ್ ಮ್ಯಾಚ್ ವಿನ್ ಆಗಿರೋ ಸಂದರ್ಭದಲ್ಲಿ ಕರ್ನೂಲಲ್ಲಿ ಈ ಒಂದು ಬಸ್ಗೆ ಕಲ್ಲನ್ನ ಹೊಡೆದು ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡಿ ಅಲ್ಲಿರೋ ಪ್ರಯಾಣಿಕರಿಗೆ ತುಂಬಾನೇ ತೊಂದರೆ ಕೊಟ್ಟಿದ್ದಾರೆ. ಈ ಬಸ್ ಅಲ್ಲಿ ಎಷ್ಟೋ ಜನ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು, ಬೇರೆ ಬೇರೆ ಕಡೆ ಹೋಗ್ಬೇಕಾಗಿತ್ತು, ಲೇಡೀಸ್ ಮಕ್ಕಳು ಅನ್ನೋದನ್ನ ನೋಡದೆ ಈ ಬಸ್ಸಿಗೆ ಕಲ್ಲು ಹೊಡೆದಿದ್ದಾರೆ. ನೀವು ಸೆಲೆಬ್ರೇಷನ್ ಮಾಡೋದಕ್ಕೆ ಇಲ್ಲಿ ಯಾರ್ದು ವಿರೋಧ ಇಲ್ಲ. ಆದ್ರೆ ನೀವು ರಸ್ತೆಯನ್ನ ತಡೆದು ಬಸ್ಸನ್ನ ತಡೆದು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿ ಮಾಡಿದ್ದು ತುಂಬಾನೇ ತಪ್ಪು. ಒಬ್ಬ RCB ಅಭಿಮಾನಿಯಾಗಿ ಈ ಮಾತನ್ನ ಹೇಳೋದಕ್ಕೆ ತುಂಬಾನೇ ಬೇಜಾರಾಗ್ತಾ ಇದೆ. RCB ಕಪ್ ಗೆಲ್ತು, ಖುಷಿ ಆಯ್ತು, ಓಕೆ. ಆ ಫ್ರಾಂಚೈಸಿಗೆ ಕೂಡ ದುಡ್ಡಾಯ್ತು, ಪ್ಲೇಯರ್ಸ್ ಕೂಡ ದುಡ್ಡಾಯ್ತು. ಸೆಲೆಬ್ರೇಷನ್ ಅನ್ನು ಉಚ್ಚಾಟದಲ್ಲಿ ಪಬ್ಲಿಕ್ ಪ್ರಾಪರ್ಟಿನ ಡ್ಯಾಮೇಜ್ ಮಾಡಿ ಯಾರಿಗೆ ಗ್ಲಾಸ್ ಮಾಡ್ಕೊಳ್ತಿದೀವಿ ಅಂತ ಯೋಚನೆ ಮಾಡಿದೀರಾ? ಪೊಲೀಸು ತುಂಬಾ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಈ ರೀತಿ ಎಲ್ಲ ಮಾಡಬೇಡಿ ಅಂತ. ಆದ್ರೂ ಮಾಡಿದೀರಾ ಅಂತ ಹೇಳಿದ್ರೆ ಇನ್ನೇನ್ ಮಾಡ್ತಾರೆ ಪೊಲೀಸ್? ಅವ್ರಿಗೂ ತಾಳ್ಮೆ ಕೇಳುತ್ತೆ. ನೀವುಗಳು ಈ ರೀತಿ ಉಚ್ಚಾಟ ಮಾಡಿ ಆಮೇಲೆ ಪೊಲೀಸ್ ಅವ್ರ ಮೇಲೆ ಬ್ಲೇಮ್ ಮಾಡ್ತೀರಾ, ಹಾಗೆ ಹೊಡೆದ್ರು ಹೀಗೆ ಹೊಡೆದ್ರು ಅಂತ. RCB ವಿನ್ ಆದಾಗ ತೋರಿಸಿರೋ ಇಂಟ್ರೆಸ್ಟ್ ಮತ್ತೆ ಕ್ರೇಜ್ ಬೇರೆ ವಿಷಯ ನಡೆದಾಗ್ಲೂ ಕೂಡ ಇರ್ಬೇಕಾಗತ್ತೆ. ಈ ಸಿಸ್ಟಮ್ ನ ಸರಿ ಮಾಡ್ಕೊಳ್ಳೋದು ನಿಮ್ ಕೈಲಿದೆ, ನೀವೇ ನಾಳಿನ ಪ್ರಜೆಗಳು ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲ ನೋಡಿ ನಿಮ್ಗೆ ಅನ್ಸ್ತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.